ಅಲ್ಲ ಪಾಪ ಒಂದು 3-4 ಹೆಣ್ಣು ನೋಡೀವಿ. ಯಾರು ನೋಡಿದ್ರು ಕೊಡಲ್ಲ ಕೊಡಲ್ಲ ಅಂತಾರಲ್ಲ. ಅಲ್ಲ ಅವ್ರಿಗೆ ಈ ವಿಷಯ ಯಾರು ಹೇಳಿರು? ಒಟ್ಟು ಆಸ್ತಿ ಎಲ್ಲ ನೀನು ಕೋರ್ಟ್ಗೆ ಹಾಕಿದ್ದಂತೆ ಅಂತಾನಲ್ಲ ಯಪ್ಪ. ನಿನ್ನಂತಾಳಿ ಕೊಡಲ್ಲ, ನೀನು ಅತಿ ಆಸೆ ಹೇಳು ಅಂತ ಹೇಳ್ತಾನೆ. ಅಲ್ಲ ಇವರು ಆಲೇನೆ ಅವ್ರಿಗೆ ಹೆಂಗೆ ತಿಳಿಸಿದ್ದಾರತ್ತನು? ಅವರು ಅಮ್ಮ ಊರಾಗೆ ಯಾರು ನನ್ನ ವಿಚಾರಿಸ್ತಾರೆ. ಅದಕ್ಕೇನೆ ಈಗ ನನಗೆ ಕೊಡಕ್ಕೆ ಮೇಲೆ ಇದ್ದಾರೆ, ಇವ್ನಿಗೆ ಅಣ್ಣಗೆ ಕೊಡ್ತಾ ಇಲ್ಲ. ಏನು ಮಾಡೋಣ? ಇದು ಒಳ್ಳೆ ಸವಾಸ ಆಯ್ತು. ಸದ್ಯಕ್ಕೆ ನನ್ನೇ ಮಾಡು. ಅಲ್ಲ ಫಸ್ಟು ನಿಮ್ಮ ಅಣ್ಣಯಿಂದ ಆಗಲಿ ತಡಿ. ಆಮೇಲೆ ನಿಂದು ನಿನಗೆ ಕೊಡೋರ ಮೇಲೆ ಇದ್ದಾರೆ ಅಂತ ಅವನಿಗೆ ಮಾಡಿರ್ತೀರ್ಗ ಅವನಿಗೆ ಏನು ಸಿಗಲ್ಲ. ಯಾಕಲೆ ಯಾವಾಗ್ಲೂ ಹಿಂಗೆ ಅಂತೀಯ? ನಿನಗೆ ಯಾರು ಏನು ಕೊಡಲ್ಲ ಏನು ಕೊಡಲ್ಲ ಅಂತ ನನಗೇನಾಗೈತು? ನಾನು ಹೇಳ್ತೀನಿ, ನೀನು ಎಕ್ಸಸೈಸ್ ಅದು ಮಾಡ್ಕೊಂಡು ವಾಕ್ ಅದು ಮಾಡು ಅಂತ ಹೇಳಿ. ನೀನು ಹೆಂಗಿದ್ಯಾ ಅಂದರೆ ಅಣ್ಣ ನಿಜ ಇಲ್ಲೋಡು ಒಂಥರನ ಇಷ್ಟೇ ಇಷ್ಟಿದೆಯಾ, ಹೊಟ್ಟೆ ಡುಬ್ಬಣ್ಣ. ಮೈ ಜಾಸ್ತಿ ಬೆಳೆಸ್ಕೊಬಿಟ್ಟಿದ್ಯಾ ನೀನು. ಸ್ವಲ್ಪ ನನ್ನಂಗೆ ಹ್ಯಾಂಡ್ಸಮ್ ಆಗಿರಬೇಕು. ಈಗ ಹ್ಯಾಂಡ್ಸಮ್ ಆಗಿದ್ರೆ ಮಾತ್ರ ಹುಡುಗಿಯರು ತುಂಬ ಇಷ್ಟಪಡ್ತಾರೆ. ನೀನು ಒಂಥರ ಹೆಂಗಿದ್ಯಾ ಅಂದರೆ ಕನ್ನಡಕ ಬೇರೆ ಹಾಕ್ಸ್ಕೊಂಡಿದ್ಯಾ. ನೀನೊಂಥರ ಅಳ್ಕೊಂಡಿದ್ಯಾ. ಒಂದೇ ತಾಗಿ ಅಳ್ಕೊಂಡಿರೋದ್ರಿಂದ ಹುಡುಗಿಯರು ನಿನ್ನ ಒಪ್ಕೊಳ್ಳೋದಿಲ್ಲ ನೋಡಿ. ಒಂಥರ ಏನೋ ಇಷ್ಟ ಆಗಲಿಲ್ಲ ಹುಡುಗ ಅಂತಾರೆ. ಅಮ್ಮ ನೋಡಮ್ಮ, ಇವನು ನನ್ನ ಎಷ್ಟು ಜರಿತಾ ಇದ್ದಾನೆ. ಸುಮ್ಮನಿರ ಕೇಳ್ಬಿಡು. ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡವನು. ನೀನು ಹಂಗಿದ್ಯಾ ಅಂತೇಳಿ ಭಾಳ ಜರಿತಾ ಇದ್ದಾನೆ. ಇವನೇ ಮದುವೆ ಆಗೋ ಥರ ಕಾಣ್ತಾ ಇದ್ದಾನೆ ಅಲ್ಲೇನೆ. ಸುಮ್ಮನಿರಲ್ಲ ಪಾಪ, ಅದು ಯಾಕಂಗೆ ಗುದ್ದಾಡ್ತೀರಾ? ಅಣ್ಣ ಸಮಾಧಾನ ಮಾಡ್ಕೊ ನಮ್ಮ ಅಣ್ಣ, ನೀನು ಸಮಾಧಾನ ಮಾಡ್ಕೊ. ಅಲ್ಲ ನೋಡಮ್ಮ, ಒಳ್ಳೇದು ಹೇಳಿದ್ರೆ ಹೆಂಗೆ ಸಿಟ್ಟು ಮಾಡ್ಕೊಂತಾನೆ. ಯಾವಾಗಲೂ ಹಿಂಗೇನೆ ನನಗೆ ಏನಾದರೂ ಒಂದು ಹೇಳ್ತಾ ಇರ್ತಾನೆ. ಏನಾಗಿದ್ದೀನಿ ಅನ್ನೋ ಥರ. ನೀನು ಸುಮ್ಮನಿದ್ರೆ ಸರಿ. ನಾನು ಆಗ್ಲಲ್ಲ ಹಂಗಂದ್ರೆ ನೋಡು, ನಾನು ಏನಿಲ್ಲ ನಿನಗೆ. ಯಾವಾಗಲೂ ಹಂಗೆ ಅಂತಾನೆ. ಚಂಡು ನೋಡಿ ಹೇಳಿರ್ತೀನಿ, ನಾನು ಇವತ್ತೇ ಲಾಸ್ಟ್ ನೀನು ಹಂಗೆ ಅಂದಿರೋದು. ನಾನು ದೇವ್ರು ಕೊಟ್ಟಂಗಿದ್ದೀನಿ. ಹಿಂಗಿದ್ಯಾ ಅಂತ ಹೇಳಿ ನೀನು ಅಂದ್ರೆ ನೋಡಿ ಸರಿ ಹೋಗಲ್ಲ ನನಗೆ. ಸುಮ್ಮನಿರಪ್ಪ, ಸುಮ್ಮನಿರಿ, ಗುದ್ದಾಡಬೇಡ್ರಿ. ಗುದ್ದಾಡಿರಿ ಯಾರನ್ನ ಏನಂತಾರೆ? ಅಲ್ಲ ನೀವು ಹೆಣ್ಣು ತಮ್ಮಳು ಗುದ್ದಾಡಿರಿ. ಸುಮ್ಮನಿರಪ್ಪ, ಅವ್ನು ದೊಡ್ಡಂದು ಆಗತಕ್ಕ ನೀನು ಉಸಿರು ಬಿಡಬೇಡ. ಮದುವೆ ಅದೇ ನೀನು ಉಸಿರು ಬಿಡಬೇಡ. ಸರಿ ಆಯ್ತು ಹೇಳಮ್ಮ. ಇನ್ನೊಂದು ದಿವಸ ಏನಾನ ಅಂಬ್ಲಿ ಅವನು, ನನಗೇನಿಲ್ಲ. ತೆಗ್ದಿದ್ದೆ ಕಪ್ಪಳಕ್ಕೆ ಹೊಡೆದ್ಬಿಡ್ತೀನಿ. ನನಗೇನಾದರೂ ಅಂದ್ಬಿಟ್ರೆ ನೀನು ತೆಗ್ದಿದ್ದೆ ಹೊಡೆದ್ಬಿಡ್ತೀನಿ. ನಾನು ಅಂದ್ಕೊಡ್ದು ನೀನು. ಸುಮ್ಮನಿರ. ಅವನು ಒಂದಿಟ್ಟು ಸಿಟ್ಟು, ನಾನು ರಪ್ಪು ಸಿಟ್ಟು ಮಾಡ್ಕೊಂತಾನವನು. ಅವನು ಒಂದಿಟ್ಟು ನಾನು ಹೇಳ್ತೀನಿ ಎದ್ದು ಉಣ್ಬೇಡ ಕಣಪ್ಪ ಸ್ಯಾನೇನು ಒಂದಿಟ್ಟು ಸಣ್ಣಕ್ಕಾಗೋ ಅಂತ ಹೇಳ್ಕೊಂಡು ಅವ್ನು ಎಲ್ದಾಗೇನೆ. ಅಮ್ಮ ಅವ್ನು ಬಿಟ್ಟಾಕು. ನಾನು ನಿಂತ ಒಂದು ವಿಷಯ ಹೇಳ್ಬೇಕು. ಇಲ್ಲಿ ಒಂದು ಹುಡುಗಿನ ನೋಡಿದ್ದೀನಿ. ಆ ಹುಡುಗಿಗೆ ಎಲ್ಲ ಅದು ಇದು ಹೇಳ್ಬೇಕು. ಆ ಹುಡುಗಿ ಏನೇ ಅಂದ್ರೆ ನನಗೆ ಒಪ್ಕೊಂತಿಲ್ಲ. ನೀನು ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ತೀನಮ್ಮ. ಲೇ ಪಾಪ ಸುಮ್ಮನಿರಿ, ಯಾವ ಹುಡುಗಿನೂ ಬೇಡ, ಏನೂ ಬೇಡ. ಸುಮ್ಮನೆ ಯಾಕೆ? ಅಯ್ಯೋ ಬಾಯಿಲಿ ಅಮ್ಮ, ಭಾಳ ಒಳ್ಳೆ ಹುಡುಗಿ. ಫಿಗರು ತುಂಬ ಚೆನ್ನಾಗಿದ್ದಾಳೆ. ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳೆ. ನನಗೆ ತಕ್ಕನ ಜೋಡಿ ಆ ಹುಡುಗಿನೇನೆ. ಅದಕ್ಕೋಸ್ಕರ ನಾನು ಆ ಹುಡುಗಿನ ನೋಡಿದ್ದೀನಿ. ನೀನು ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡು. ನೀನೇ ಹೇಳಮ್ಮ ಹುಡುಗಿಗೆ. ಪಾಪ ಯಾರು ಸುಮ್ಕಿರು. ಇಲ್ಲೋದೆಲ್ಲ ಮಾಡ್ಕೊಂಡ್ರೆ ಇವ್ರ ಎದುರಿಗೆಲ್ಲ ಸಾದ್ರ ಆಗಲ್ವೇ? ನಾವು ಸುಮ್ಮನಿರ, ಅಂಥವೆಲ್ಲ ಮಾಡ್ಕೊಂಬದು ಬೇಡ. ಅಲ್ಲ ಆ ಹುಡುಗೇನು ನನಗೇನೇನೋ ಅಂದಿಲ್ಲ, ಏನಿಲ್ಲ. ನಾನು ಹುಡುಗಿಗೇನು ಇವತ್ತು ನಾನು ಏನೂ ಅಂದಿಲ್ಲ. ಆದರೆ ಹುಡುಗಿ ಏನು ಹೇಳ್ತಾ ಇಲ್ಲ. ಸುಮ್ಮನೆ ನಾನು ಆ ಹುಡುಗಿ ನೋಡ್ತಾ ನಗ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಆ ಹುಡುಗಿ ಹತ್ರ ನೀನು ಮಾತಾಡ್ತೀಯಾ? ಯಾರೋ ನೀನು ಸುಮ್ಮನೆ ಯಾತೆ ಹೇಳ್ಬೇಡ. ಅಲ್ಲ ಪ್ಲೀಸ್ ಅಮ್ಮ. ಇಲ್ಲೋಡು, ಆ ಹುಡುಗಿ ನಮ್ಮ ಮನೆಗೆ ಸರಿಯಾದ ಸೊಸೆ. ನೀನು ಆ ಹುಡುಗಿಗೆ ಹೇಳ್ಬೇಕು. ಸುಮ್ಮನೆ ನೀನು ಹೆಣ್ಣು ನೋಡ್ಕೊ ಅಂಥದ್ದು ರಿಸ್ಕೇ ಇರಲ್ಲ. ಸುಮ್ಮನೆ ಯಾಕೆ ತೊಂದರೆ ತಗೊಂಡು ಇಲ್ಲೋದೆಲ್ಲನ ಟೆನ್ಷನ್ ತೊಗೋಬೇಕು? ನೀನೇ ಹೇಳ್ಬಿಟ್ಟು ಸುಮ್ಮನೆ ಈಗಮ್ಮ, ನೀನು ಎಷ್ಟು ಹುಡುಕಿದ್ರು ಇಷ್ಟೇ. ನೋಡಿ ನಮ್ಮ ಅಣ್ಣಗೆ ಎಷ್ಟು ಹೆಣ್ಣು ನೋಡಿದ್ಯಾ. ಅವನಿಗೆ ಹುಡುಕಿ ಅವನಿಗೆ ಮದುವೆ ಮಾಡಿ ಅಷ್ಟೊತ್ತಿಗೆ ನಾನು ಅಷ್ಟೇ ಮುದುಕ ಆಗ್ಬಿಡ್ತೀನಿ. ಅವನಿಗೆ ಇನ್ನು ಹೆಣ್ಣು ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಾಗೆ ನನಗೆ ನಿನ್ನ ಮದುವೆ ಮಾಡೋ ಅಷ್ಟೊತ್ತಿಗೆ ನಾನೇ ಮುದುಕ ಆಗ್ತೀನಿ. ಅದಕ್ಕೇನೆ ಬಾ ನೋಡಿ ಹೇಳುವಂತೆ ಆ ಹುಡುಗಿಗೆ. ಬೇಡ ಸುಮ್ಮನಿರ್ ಪಾಪ. ಯಾರನ್ನ ಏನು ಅಂತಾರೆ? ಬಾ ಹುಡುಗಿ ಯಾರಂತಲ್ಲಾದರೂ ತೋರಿಸ್ತೀನಿ. ಬಾರಮ್ಮ ನಡಿಯಪ್ಪ ನೋಡೋಣ. ಆ ಹುಡುಗಿನ ಮಾತಾಡ್ಸಿದೀಯ ನೀನು? ಇಲ್ಲಪ್ಪ ಮಾತಾಡ್ಸಿಲ್ಲ, ಏನಿಲ್ಲ. ಅದಕ್ಕೆ ನೀನೇ ಹೇಳ್ಬಿಡು. ನೋಡು ಸುಮ್ಮನೆ ಮದುವೆ ಆಗ್ಬಿಡು ನನ್ನ ಮಗುಗೆ ಅಂತ ಹೇಳಿ ನೀನೇ ಹೇಳ್ಬಿಡು. ಅಲ್ಲ ಅವ್ನು ನವೀನ ತಿರ್ಗಾ ಬೇಜಾರಾಗ್ತಾನೆ. ನೋಡಪ್ಪ, ನಮ್ಮ ತಮ್ಮ ಎಂಥ ಕೆಲಸ ಮಾಡ್ದ ಅಂತೇಳಿ ನವೀನ ಬೇಜಾರಾಗ್ತಾನೆ ಕಣೋ. ನಿನ್ನ ಮೊದಲೇ ಅವನಿಗೆ ಚೆನ್ನಾಗಿಲ್ಲ, ನೀನು ಅದಕ್ಕೆ ಯಾರು ಹೆಣ್ಣು ಕೊಡಲ್ಲ ಅಂತ ಬೇರೆ ಹೇಳಿದ್ಯಾ. ಅವ್ನು ಬೇಜಾರಾಗಿ ಅವನೇ ತಿರ್ಗಿ ಗಲಾಟೆ ಮಾಡ್ತಾನೆ ನೋಡು. ಬೇಜಾರಾಗಿ ಅವನು. ಅಮ್ಮ ಇಲ್ಲಿ ಸುಮ್ಮನೆ ನಡಿ, ಹೋಗೋಣ ನಡಿ. ಈಗಳಮ್ಮ ಅಲ್ಲಿ ನೋಡಲ್ಲಿ, ಅಲ್ಲಿ ನಿಂತಿದ್ದಾಳಲ್ಲ ಆ ಹುಡುಗಿನೇನೆ ನಾನು ನೋಡಿರೋದು. ನನಗೆ ಈಗಲೇ ಮದುವೆ ಮಾಡಲಿಲ್ಲ ಅಂದ್ರೂ ಕೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಕೊಳಮ್ಮ. ನಮಗೆ ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿಬಿಟ್ಟು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಮಾಡಿಕೊಂಡ್ರೆ ಹೆಂಗೋನೋ ಹೆಣ್ಣು ಹುಡ್ಕ ತಪ್ಪುತ್ತೆ. ಮುಂದೆ ನೀನು ಸುಮ್ಮನೆ ಇಲ್ಲೋದೆಲ್ಲ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಕಣಮ್ಮ. ಅದಕ್ಕೋಸ್ಕರ ಹೇಳ್ತಾ ಇರೋದು.
ಓ ಈ ಹುಡುಗಿನ ಹ್ಞೂ ಸರಿ ಆಯ್ತು ಕೇಳೋಣ ಕಲಾಮನ್ನ ಕೇಳೋಣ ಕಲಾಮನ್ ಕೇಳಿ ಆಮೇಲೆ ಮಾತಾಡೋಣ ನೋಡು ಅದನ್ನ ಎಲ್ಗ ಕಾಲೇಜ್ಗೆ ಹೋಗ್ತಾ ಇತ್ತೇನಪ್ಪ. ನಾನೇನು ಯಾವತ್ತೂ ಮಾತಾಡ್ಸೋಕೆ ಹೋಗಿಲ್ಲಮ್ಮ. ಹೆಂಗೆ ಒಟ್ಟಿನಲ್ಲಿ ಕೇಳಿ ಅಗ್ರಿಮೆಂಟ್ ಮಾಡ್ಕೋಬೇಕು. ಏನು ಮಾಡ್ತಾಳೆ ಏನು ಅದೆಲ್ಲ ನನಗೆ ಗೊತ್ತೇ ಇಲ್ಲ. ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಆ ಹುಡುಗಿನೇನು ನಾನು ಮಾತಾಡ್ಸೇ ಇಲ್ಲ. ಸುಮ್ಮನೆ ಅಗ್ರಿಮೆಂಟ್ ಮಾಡ್ಕೊಬಿಡ್ಬೇಕಷ್ಟೆ. ನಿಮ್ಮ ಹೆಣ್ಣನ್ನು ನಮ್ಗೆ ಕೊಡಬೇಕು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಬಿಟ್ರೆ ಯಾವುದೂ ಇರಲ್ಲ. ಮುಂಚೆಗೆ ಹಿಂಗೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಹೆಣ್ಣು ಹುಡ್ಕೋದೊಂದು ಸಮಸ್ಯೆ ಆಗಿಬಿಡುತ್ತೆ. ಇವಾಗ ನೋಡಿ ಅಣ್ಣನಿಗೆ ಎಷ್ಟು ಹುಡ್ಕಿದ್ರು ಸಿಗ್ತಾ ಇಲ್ಲ. ಅಲ್ಲ ಅವ್ರು ಕೊಡ್ಬೇಕಲ್ಲ. ಅಲ್ಲ ಮುಂದೆ ಕೊಡಿರಂತೆ ನಮಗೇನೆ ಅಂತ ಕೇಳು. ಕೊಡ್ತೀವಿ ಅಂತಂದರೆ ನಮಗೆ ಅಗ್ರಿಮೆಂಟ್ ಮಾಡೋಕ್ಕಮಕ್ಕಾಗುತ್ತೆ. ಬೇರೆ ಯಾರಿಗೂ ಕೊಡೋಂಗಿಲ್ಲ, ನಮಗೆ ಕೊಡಬೇಕು ಅಂತ ಹೇಳಿ ಮುಂಚೆಗೆ ಅಗ್ರಿಮೆಂಟ್ ಮಾಡ್ಕೊಬಿಡೋಣ. ಇವ್ರು ಯಾರಿವರು ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡಿದ್ದಾರೆ ಯಾಕನ? ಆಂಟಿ ಆಂಟಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ ನೀವು ನಮ್ಮ ಮನೆ ಹತ್ರ ಬಂದು? ಯಾಕಿಲ್ಲ ಕಣಮ್ಮ, ನಾನು ನನ್ನ ಮಗ ಸುಮ್ಮನೆ ನೋಡ್ತಾ ಇದ್ವಿ. ಏನೋ ಮಾತಾಡ್ತಾ ಇದ್ವಿ ಕಣಮ್ಮ. ಇವನು ನನ್ನ ಮಗ ಚಂದು ಅಂತ ಹೇಳಿ. ಹೌದಾ, ಇಲ್ಲಿ ನಿಂತ್ಕೊಂಡಿದ್ರಲ್ಲ ನಮ್ಮ ಮನೆ ಹತ್ರ ಯಾಕೋ ಮಾತಾಡ್ತಾ, ಅದಕ್ಕೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದೆ. ಹಿಂಗೆ ಸುಮ್ಮನೆ ಎಲ್ಲಿಗೆ ಹತ್ಕ ಹೋಗಿದ್ವಾ, ಇಲ್ಲಿ ತಣ್ಣಗಿತ್ತಲ್ಲ ಅದಕ್ಕೆ ನಿಂತ್ಕೊಂಡು ಮಾತಾಡ್ತಿದ್ವಿ. ಏನು ಓದ್ತಾ ಇದೆಯಮ್ಮ ನೀನು? ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ. ಹೌದೇನು, ಹಂಗಾದ್ರೆ ಇನ್ನೂ 18 ವರ್ಷ ಆಗಿಲ್ಲ? ಇನ್ನೂ ಇಲ್ಲ ಆಂಟಿ. ಯಾಕೆ ಕೇಳ್ತಾ ಇದ್ರೆ? ಏನಿಲ್ಲ, ಇನ್ನೂ ಸೆಕೆಂಡ್ PUC ಆಗಿಲ್ಲ ಅಂತ ಅಂದಲ್ಲ, ಅದಕ್ಕೆ ಇನ್ನೂ 18 ವರ್ಷ ಆಗಿರಕ್ಕಿಲ್ಲ ಅಂತ ಅಂದ್ಕೊಂಡೆ. ಇವನು ನನ್ನ ಮಗ ಕಣಮ್ಮ. ಇವನು ಚೆನ್ನಾಗಿ ಓದ್ಯವನಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ನನ್ನ ಮಗ. ಹೌದಾ, ಕಲಮ್ಮ ಇಲ್ವೇ? ಎಲ್ಲೋಯ್ತು? ನಾನು ಕಲಮ್ಮ ಐತೇನ ಅಂತ ನೋಡಿದೆ. ಹೊರಗೆಲ್ಲೂ ಕಾಣಲಿಲ್ಲ. ಅವರು ಎಲ್ಲ ಹೋಗಿದ್ದಾರೆ, ಅಪ್ಪನೂ ಅಮ್ಮ ಹೊರಗಡೆ ಎಲ್ಲ ಹೋಗಿದ್ದಾರೆ. ಹೌದೇನು? ಸೆಕೆಂಡ್ PUನಲ್ಲಿ ಯಾವ್ದು ತೊಗೊಂಡಿರೋದು ನೀವು? ಸೈನ್ಸ್ ತಗೊಂಡಿರೋದು. ಹೌದಾ, ಯಾವ ಕಾಲೇಜ್ ಹೋಗ್ತಾ ಇರೋದು ನೀವು? ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹೌದು, ಯಾಕೆ ನೀವೆಲ್ಲ ನನ್ನ ಈ ರೀತಿ ವಿಚಾರಿಸ್ತಾ ಇದ್ದೀರಾ? ಯಾಕಿಲ್ಲ ಕಣಮ್ಮ, ಕಲಮ್ಮನ ಮಗಳಲ್ಲ ಅದಕ್ಕೆ ಕೇಳಿದೆ. ನಿಮ್ಮಮ್ಮಯ್ಯ ಯಾತೋದ್ಲು ಏನೋ ಯಾತ ಅಂತ ಹೇಳಿ ಅದಕ್ಕೆ ಕೇಳಿದೆ. ಏನಿಲ್ಲ, ಏನೋ ಅಂಥದ್ದೇನಿಲ್ಲ ಕಣಮ್ಮ, ಸುಮ್ಮನೆ ಕೇಳಿದೆ. ಏನು ಬೇಜಾರೇನು ಮಾಡ್ಕೊಬೇಡ. ಸರಿ ಆಯಿತು. ಕಣ್ ಪಾಪ, ಈ ಹುಡುಗಿನ ನಾವು ಕೇಳಿರಿ ಅಗ್ರಿಮೆಂಟ್ ಮಾಡ್ಕೋಬೋದು. ನಿಮ್ಮ ಅಣ್ಣನ ಮದುವೆ ಆದಮೇಲೆ ಮದುವೆ ಮಾಡ್ಕೊಂಬಕ್ಕಾಗುತ್ತೆ. ಈ ಹುಡುಗಿನ ಕೇಳೋಣ. ಚೆನ್ನಾಗಿ ಇಬ್ಬರಿಗೂ ಚೆನ್ನಾಗಿರುತ್ತೆ ಜೋಡಿ. ಕೇಳೋಣ. ಅದಕ್ಕೆ ಕಣಮ್ಮ ನಾನು ನೋಡಿದ್ನಲ್ಲ ಈ ಹುಡುಗಿನ, ಅದಕ್ಕೆ ಕೇಳು ಅಂತ ಹೇಳಿದ್ದು. ಮುಂಚೆಗೆ ಕೇಳಿ ಅಗ್ರಿಮೆಂಟ್ ಮಾಡ್ಕೊಬಿಡ್ಬೋದು. ನಮಗೆ ಕೊಡಬೇಕು ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಬಿಡೋಣ. ಸರಿ ಆಯ್ತು ಹೇಳು. ಫಸ್ಟು ನೀವು ಅಣ್ಣಯಿಂದ ಆಗಲಿ ಇವ್ರನ್ನು ಕೇಳೋಣ. ಆ ಹುಡುಗಿನ ಹೇಳಿ ಕೇಳಿ ಆ ಹುಡುಗಿನೆಲ್ಲ ನಾನು ಮಾತಾಡಿಸಿ ಕೇಳ್ತಿದ್ದು ಸುಮ್ಮನಿರು. ಆ ಹುಡುಗಿಗೆ ಇಷ್ಟ ಆದರೆ ಆಮೇಲೆ ಅವ್ರ ಅಪ್ಪ ಅಮ್ಮನ ಒಪ್ಸೋದೇನು ದೊಡ್ಡದಲ್ಲ. ಆ ಹುಡುಗಿನ ಕೇಳಬೇಕಾದಲ್ಲ ಏನಂತಾಳೆ ಏನಂತ. ಅಯ್ಯೋ, ನನ್ನ ಮಕ್ಕಳಿಗಂತೂ ಹೆಣ್ಣೆಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ದೊಡ್ಡನಿಗಂತೂ ಎಷ್ಟು ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಅದಕ್ಕೇ ಕದನ ಮಗಳನ್ನ ನಮ್ಮ ಚಂದು ನೋಡಿದ್ದಾನೆ. ಅದಕ್ಕೇ ಈಗಲೇ ಅಗ್ರಿಮೆಂಟ್ ಮಾಡ್ಕೊಬಿಟ್ರೆ ನಮಗೆ ಮುಂದೆ ಒಳ್ಳೇದಾಗುತ್ತೆ, ಸುಮ್ಮನೆ ಹುಡ್ಕೋದೇ ಇರಲ್ಲ ಅಂತ ಹೇಳ್ತಾವನೆ. ಅವರೆಲ್ಲ ಓದೆಲ್ಲ ಮುಗಿದ ಮೇಲೇ ಮದುವೆ ಮಾಡ್ಕೋಬೋದು, ಇವಾಗ ಅಗ್ರಿಮೆಂಟ್ ಮಾಡ್ಕೊಂಬನ ಅಂತ ಹೇಳಿ ನನ್ನ ಮಗ ಹೇಳ್ತಾ ಇದ್ದಾನೆ. ಅದಕ್ಕೆ ಕೇಳಿ ನಮಗೆ ಕೊಡಬೇಕು, ಮುಂದೆ ನೀವು ಮದುವೆ ಮಾಡ್ಬೇಕಾರೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಬನ ಅಂತ ಇದ್ದೀವಿ. ಕೇಳೋಣ. ಕೇಳಿದ್ಮೇಲೆ ಏನಂತಾರೆ ನೋಡೋಣ. ನೋಡ್ತಾ ಇರ್ರಿ, ನೆನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.